ತಗ ನಾಳೆ ಎಕ್ಸಾಮ್ ಐತಿ ನನ್ನ ಬದಲಿ ನೀನು ಬರೀ ಅಂತಿ ಬಾ ಓದು. ವಾಟ್ ಈಸ್ ಸಸ್ಟೈನೇಬಲ್ ಲ್ಯಾಂಡ್ ಅಂದ್ರೆ ಏನಂದ್ರೆ ಗೊತ್ತಾ ನಿಂಗೆ? ಗೊತ್ತಿಲ್ಲದಲ್ಲ ಓದಂಗಾರ ಓದಲ್ಲಿ ಅಪ್ಪ ಜೀವನದಾಗ ಓದ್ಬೇಕು. ಅದೇ ಆಕಳಿಸ್ತೀನಿ ನಿದ್ದೆ ಮಾಡ್ತೀನಿ ನೋಡಿ ನೀನು ಓದ ಮತ್ತೆ ಮಕ್ಕಂತೀನಿ ನೋಡಪ್ಪ ನೀನು. ನಾನು 38,000 ಕೊಟ್ಟು ಫೀಸ್ ಕಟ್ಟಿ ಅಡ್ಮಿಷನ್ ಮಾಡ್ಸೇವೆ ಗೌರ್ಮೆಂಟ್ ಕಾಲೇಜಿಗೆ ನಿನ್ನ. ಓದಲ್ಲಿ ಮತ್ತೆ ಮುಖ ನೋಡ್ತಾಳೆ ಹುಡುಗಿ ಅಲ್ಲೇ ಹುಡುಗಲ್ಲ ಹುಡುಗ ಸುಮ್ಮನೆ ನೀವು ಓದಪ್ಪ ಓದ ಜಾಣೆ ಶಾಣೆ ಜಾಣ ಓದಪ್ಪ. ಅದೇ ಇಂಪಾರ್ಟೆಂಟ್ 10 ಮಾರ್ಕ್ಸಿನ ಕ್ವಶನ್ ಈ ಸಬ್ಜೆಕ್ಟ್. ಎಲ್ಲರಿಗೂ ಬಿಗ್ ಬಾಸ್ನಾಗ ರಕ್ಷಿತಾಗೆ ಹೇಳ್ತಾಳ, ಅಶ್ವಿನಿಗೆ ಹೇಳ್ತಾಳ, ಗಿಲ್ಲಿಗೆ ಹೇಳ್ತಾನ ಅನ್ನೋ ಚಿಂತಿದ್ರೆ ನಮಗೆ ನಾಳೆ ಎಕ್ಸಾಮ್ನಾಗ ಪಾಸ್ ಆಕವೆಲ್ಲ ಅನ್ನೋ ಚಿಂತೆ. ನಮ್ಮದು ಒಂದು ಜೀವನ ಛೇ ಯಾಕಾರ ಇಂಜಿನಿಯರಿಂಗ್ ಮಾಡಿದ್ವು 2 ಗಂಟೆವರೆಗೂ ಜೀವನದ ಲಿವ್ ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂಜಿನಿಯರಿಂಗ್ ಅಲ್ಲಿ ಕೊನೆ ಎಕ್ಸಾಮ್ ಬರೆಯಕ್ ಹೊಂಟವಿ. ನಮ್ಗೆ ನಗು ಬರಕತ್ತತಿ ಈ ಕಡೆ ಅಳು ಬರಕತ್ತತಿ. ಯಾಕಂದ್ರೆ ಈ ಸಬ್ಜೆಕ್ಟ್ 20 ಮಾರ್ಕ್ಸಿಗೆ ಒಂದು ಲೆಕ್ಕ ಪಾಸ್ ಆಕವಿ ಅನ್ನೋದು 10% ಇಲ್ಲ. ಎಕ್ಸಾಮ್ ಕ್ವಶನ್ ಪೇಪರ್ ಅಂದ್ರೆ ಈಸಿ ಬಂದ್ರೆ ಪಾಸ್ ಆಕವಿ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಇಂಜಿನಿಯರಿಂಗ್ ಭಾಳ ಈಸಿ ಅಂತಾರ್ರಿ. ನಮ್ಮ ನೋಡ್ರಿ ಇಂತಿಂದ ಬುಕ್ ಎಲ್ಲ ಓದ್ತವಿ ಆದ್ರೆ ಪಾಸ್ ಆಗಿ ಕಷ್ಟಪಡ್ತವಿ. 10th ಇದ್ದಾಗ PUC ಇದ್ದಾಗ 80-90 ಮಾರ್ಕ್ಸ್ ತೆಗಿತಿದ್ದು ಹುಡುಗರೆಲ್ಲ ಇಂಜಿನಿಯರಿಂಗ್ಗೆ ಬಂದಮೇಲೆ 35 ಮಾರ್ಕ್ಸಿಗೋಸ್ಕರ ಹೊಡೆದಾಡಕತ್ತ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಟಫ್ ಐತಿ ಅಂತಂದ್ರೆ. ನೀವು ಯಾರಾದರೂ ಇಂಜಿನಿಯರಿಂಗ್ ಮಾಡಂಗಿದ್ರೆ ಸ್ವಲ್ಪ ಯೋಚನೆ ಮಾಡ್ರಿ, ಬೇರೆ ದಾರಿಗಳದಾವು. ಇಂಜಿನಿಯರಿಂಗ್ ನೀವು ತಗೊಂಡ್ರೆ ನಿಮ್ಮನ್ನ ಇಂಜಿನಿಯರಿಂಗ್ ತಗೊಂತೀವಿ. ನಮ್ಮ ಹುಡುಗರಿಗೆ ಎಕ್ಸಾಮ್ ಟೆನ್ಷನ್ಗಿನ ಸಿಟ್ಟಿಂಗ್ ಅರೇಂಜ್ಮೆಂಟೇ ಜಾಸ್ತಿ ಇರುತ್ತೆ. F122 ನಮ್ಮ ನೋಳೆ ನಮ್ಮ ಶಾನವಾಜನ್ ಹತ್ರ ಬರ್ರಿ. ಹಾಯ್ ಗೆಳೆಯರಿ, ಶಾನವಾಜ್ ಹಾಯ್ ಮಾಡಪ್ಪ. ಲಾಸ್ಟ್ ಟೈಮ್ 1 ಗಂಟೆ ಎಕ್ಸಾಮ್ ಚೆನ್ನಾಗಿ ಮಾಡಂತೆ. ಆಲ್ ದ ಬೆಸ್ಟ್ ಮಾಡಲ್ಲರಿಗೆ. ನನಗಲ್ಲ ನಿಮ್ಮ ಫ್ರೆಂಡ್ಸಿಗೆ ಮಾಡು. ಕಾಫಿ ಗೀಪಿ ಹೊಡೆಯತಿ ಹೊರಗೇನ್ರದವ ಮಾಡಿಬೇಕು. ಲಾಸ್ಟ್ ಟೈಮ್ ನಮ್ಮ ಸರ್ ಹೇಳಿದ 10% ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ಪಾಸ್ ಆಗಿದ್ವಿ. ಆದ್ರೆ ನಮ್ಮ ಗೆಳೆಯ ಮಸ್ತ್ ಹೇಳ್ಕೊಡ್ತಾನ. ಇವನಿಗೆ ಪಾಸ್ ಆದ್ಮೇಲೆ ಇವನಿಗೆ ಒಂದು ಚಾ ಕೊಡಿಸ್ಬೇಕಂತ ನೀನು ಹೇಳೀನಿ. ಚಾ ಬಿಸ್ಕಿಟ್ ನೀ ಏನು ಹೇಳ್ಕೊಟ್ಟಿರಿ ಅಲ್ಲಿ ಹೊಡಕ್ಕೆ ಬಾಲ್ ಸರಿ ನಿಂಗೆ ಒಂದು ಚಾ ಬಿಸ್ಕಿಟ್ ಕೊಡಿಸ್ತಂತ ನನ್ನ ದೊಡ್ಡದಾಗ ಇರು. ಆಲ್ ದಿ ಬೆಸ್ಟ್ ಫಾರ್ ಯುವರ್ 7th ಸೆಮ್ ಎಕ್ಸಾಮ್ ಲಾಸ್ಟ್. ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ. ಪರ್ಸೋ ಮಿತ್ರ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ದೋಸ್ತ ನಿಂಗೆ ಶಾನವಾಜ್ ಆಲ್ ದಿ ಬೆಸ್ಟ್. ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡ, ಯಾವ ಬೇಕಾಗ್ಬಾರ್ದು ಎಲ್ಲರೂ. ದೋಸ್ತ ಆಲ್ ದಿ ಬೆಸ್ಟ್ ಬ್ರೋ. ನಿಂಗು ಅವ್ನು ನಮ್ಮ ಲಾಂಗ್ ಜಂಪ್ ಪಾರ್ಟ್ನರ್. ಗಾಯ್ಸ್ ನಮ್ಮ ಕೊನೆ ಎಕ್ಸಾಮ್ ಅಂತ ಅಂದು ಜಗ್ಗು ಓದ್ಬಿಟ್ಟವಿ. ಯಾರ ಓದಿರ್ತಕ್ಕಂಗ ಕ್ವಶನ್ಸ್ ಬಂದ್ರೆ ಪಾಸ್ ಆಗ್ಬಿಡ್ತೀವಿ. ಇಲ್ಲಿ ನಮ್ಮ ಟಾಪರ್ಸ್ ಭೇಟಿ ಆಗಿ ಬಂದವಿ. ಗಾಯ್ಸ್ ಬ್ರೋ ಹೆಂಗ್ ಓದಿ ಎಕ್ಸಾಮ್ನ? ನಮ್ಮ ಇವನು ಕಂಟ್ರೋಲ್ ಇಂಜಿನಿಯರಿಂಗ್ ಟಾಪರ್ ಎಕ್ಸಾಮ್ನ ಸುಳ್ಳು ಹೇಳ್ಬೇಡ್ರಿ ಅಪ್ಪ. ವ್ಯವಸ್ಥಾಪನ ಹತ್ರ ಹೋಗ ನಮ್ಮ ಪ್ರಾಜೆಕ್ಟ್ ಮೆಂಬರ್ ಅಲೋ ಮಾಡ್ತಾನೆ ನೋಡಿ ಬರ್ಕೊಡ್ಲಿ. ಫೇಲ್ ಆಗ ನಾನು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಪದ್ಯ ಆಲ್ ದಿ ಬೆಸ್ಟ್. ನಿಮ್ ಸರ್ ಕಿತ್ತಿ ಪತಕಿ ಎಲ್ಲರೂ ಆರ್ಸನ್ರಿ. ನಮ್ ಸರ್ ಚಂದ ಪಾಠ ಮಾಡ್ರ. ಅವ್ರ ಕೀರ್ತಿ ಪತಕಿನ ಎಲ್ಲರ ಪಾಸ್ ಆಗಣ ಅಂತಂದ್ರೆ ನಾವು ಜಗ್ ಹೋದೇವಿ. ನಮ್ ಇವ್ ನೋಡಿ ಅವ್ನಿಗೆ ಹೇಳ್ಕೊಡು ಅಂತ ಕಾಡ್ಸಕತ್ತ. ನಮ್ಮ ದೋಸ್ತರು ಡಿಸ್ಕಷನ್ ಮಾಡಕತ್ತಾರೆ ಇಷ್ಟಿನ ಎಕ್ಸಾಮ್ ಬಗ್ಗೆ. ಇವತ್ತಿಂದ ಎಕ್ಸಾಮ್ ಎಲ್ಲ ಪಾಸ್ ಆಗಿ ಚಂದ ಹೋಗೋಣ ಅಂತ ಎಲ್ಲರೂ ಬರೀ ಎಲ್ಲರ ಬಾಯಲ್ಲೂ ಇವತ್ತೊಂದು ಪಾಸ್ ಆಗಲಿ ಇವತ್ತೊಂದು ಪಾಸ್ ಆಗಲಿ. ತೋರಿಸ್ತೀನಿ ಸ್ಪೆಷಲಿ ಹಂತಿಗಳನ್ನ. ಮಕ್ಕಳು ಓದಾಕತ್ತಾರು ನೋಡ್ರಿ. 3 ಗಂಟೆವರೆಗೂ ಓದ್ತಾನ್ರಿ, ಮತ್ತೆ ಇಲ್ಲಿ ಬಂದು ಮತ್ತೆ ಓದ್ತಾನ್ರಿ. ಇವ 2 ಗಂಟೆಗೆ ಹಚ್ಚಿರೋ ಫೋನ್ ರಿಸೀವ್ ಮಾಡ್ತಾನ್ರಿ, ಇಲ್ಲಿ ಓದ್ತಾನ್ರಿ. ಏನೈತೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಫ್ ಮಾಡ್ಯೂಲ್ 5. ಮನ್ಯಾಗ ಕಷ್ಟ ಇರ್ತೈತಿ, ಓದ್ಕೋಬೇಕೆಲ್ಲ. ಬ್ರೋ ನೀನ್ ಎಮೋಷನ್ ಎಲ್ಲ ಕೇಳಿದ್ರಿ, ಇಲ್ಲಿ ಯಾರು ಏನು ಕೊಡಲ್ಲ. ಬಿಗ್ ಬಾಸ್ ಸೆಲೆಕ್ಟ್ ಆಗಂತೇಳಿ ಅಣ್ಣ ಹೇಳ ತೋರಿಸ್ಲೇ ಹಂಗೆ ತೋರಿಸಿದೆ. ಕ್ಯಾಮ್ರಾ ಐತಲ್ರಿ ಎಲ್ಲ ಚೇಂಜ್. ಕೊನೆಗೂ ನಮ್ದು ಎಕ್ಸಾಮ್ ಮುಗೀತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ನೀನೆಷ್ಟು ಬರೆದಿ ನಾನೆಷ್ಟು ಬರೆದೆ ಅಂತ ಕೇಳ್ತಾ ಡಿಸ್ಕಷನ್ನಲ್ಲಿ ನಾನಿಷ್ಟು ಬರೆದೆ, ನಾನು ಪಾಸಕ್ಕನಿ ನೀನು ಪಾಸಕ್ಕನಿ ಅಂತ ಮಾತಾಡಿ ಕೊನೆಗೂ ಹೊರಗೆ ಬಂದ್ವಿ.
ಕೊನೆಯದು ನಮ್ದು ಎಕ್ಸಾಮ್ ಮುಗೀತು. ಈ ಕಾಲೇಜ್ನಲ್ಲಿ ಇನ್ನು ಎಕ್ಸಾಮ್ ಬರಲ್ಲ, ಫೇಲ್ ಆ ದೇವ್ರ ಹತ್ರ ಬೆಳ್ಕೊಂಡ ನಾನು ಈ ಸಮ್ ಪಾಸ್ ಆಗನಿ ಅಂತಂದು. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಾಸ್ ಆಗ್ಯಾರ. ನಾನು ಪ್ರಾಬ್ಲಮ್ ಯಾವ್ಯಾವನ್ನ ನೋಡಿದ್ದಿಲ್ಲ. ಲಾಸ್ಟ್ನೇ ಚಾಪ್ಟರ್ನಾಗ ಒಂದೊಂದು ಟೈಪ್ನಾಗ 7-8 ಒಂದು ಪ್ರಾಬ್ಲಮ್ ಇದು ಅದ ನಮಗೆ ಎಷ್ಟು ನೋವು ಮಾಡ್ದು. ನೀವು ಅಂತಾರ ಸಂಜೆ ಅಂತಾರ ಬೆಳಿಗ್ಗೆ ನೋಡಿದ್ದೆ ಬಂದದೆ ಅಂತ ನೀ ಅಂತ ಈಗ ನೋಡಿದ್ದೀವಿ. ಮಾರಿ ಅಂತ ನಮ್ ಜೀವನ ತಗೊಂಡ್ಬಿಟ್ಟ. ನೀವು ಓದಿ ಬರದ್ರ ಬಂದ ಕಾಪಿ ಚಿಟ್ಟಿ ಹೊಡೆದ್ ಬರದ್ರೆ ಜೂಮ್ ಮಾಡಿ ನೋಡ್ರಿ ಲೆಕ್ಕ ಭಯಪಟ್ಟು ಹೊಡೆದ್ ಬರೋದು ಪಾಸ್ ಆಗಿಲ್ಲ ಇವತ್ತು. ಲೆಕ್ಕ ಪ್ರಾಕ್ಟೀಸ್ ಮಾಡ್ಯಾರ ಇಬ್ರು. ಒಂದ್ ನೈಟ್ ಫುಲ್ ಇವ್ರು ಲೆಕ್ಕ ಪ್ರಾಕ್ಟೀಸ್ ಮಾಡಿ ಲೆಕ್ಕ ಬರ್ಲಿಲ್ಲ ಮಾಡ್ಯಾರ. ಅವ್ನು ಲೆಕ್ಕ ಬೈಕೊಂಡು ಹೊಡೋದು ಬರದ್ ಬಂದಾನ. ಸುಪ್ಪ ನಿನ್ನ ಈ ಸೆಮ್ ಭಾಳ ಮಿಸ್ ಮಾಡ್ಕೊಂಡ್ವಿ. ಪ್ರತಿ ಸೆಮ್ನಾಗ ನಿನ್ ಫೋಟೋ ಇರೋದು, ಈ ಸೆಮ್ನೆ ನಿನ್ ಫೋಟೋ ಇಲ್ಲ. ಆದ್ರೆ ಏನಾಗಲ್ಲ, ನೆಕ್ಸ್ಟ್ ಟೈಮ್ ನೀವು ಒಬ್ಬನ ಬರೀಬೇಕತಿ ಜೊತೆ ಕಾರ್ಯ. ಗಾಯ್ಸ್, ಈ ಕಾಲೇಜಿಗೆ ನೆಕ್ಸ್ಟ್ ಈ ಡ್ರೆಸ್ ಹಾಕೊಂಡು ಯಾವಾಗ ಬರ್ತೀವಲ್ಲ ಗೊತ್ತಿಲ್ಲ. ಇವತ್ತೇ ಲಾಸ್ಟ್ ನಮ್ದು ಎಕ್ಸಾಮ್ ಆಯ್ತು. ಈ ಕಾಲೇಜ್ಗೂ ಈ ಡ್ರೆಸ್ಗೂ ನೋಡೋಣ ಬಂದ ಮುಗೀತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಒಬ್ಬರು ಇಂಟರ್ನ್ಶಿಪ್ಪಿಗೆ ಬರ್ತೀವಿ. ಅಲ್ಲಿವರೆಗೂ ಈ ಕಾಲೇಜ್ಗೆ ನಮ್ಗೆ ಟಾಟಾ ಬಾಯ್ ಬಾಯ್. ಎಕ್ಸಾಮ್ ಮುಗಿದು ಅನ್ನೋ ಖುಷಿಗಿಂತ ಈ ಕಾಲೇಜ್ ಬಿಟ್ಟು ಹೋಗ್ಬೇಕು ಅನ್ನೋ ನೋವು ಜಾಸ್ತಿ ಆಗತೈತಿ. ಯಾಕಂತಂದ್ರೆ ಈ ಕಾಲೇಜ್ನಾಗ ತುಂಬ ಫ್ರೆಂಡ್ಸ್ ತಂಗಿಯರು ಎಲ್ಲರೂ ಸಿಕ್ಕರು. ಇವತ್ತು ಬಿಟ್ಟು ಹೋಗ್ಬೇಕಲ್ಲ ಇಂಟರ್ನ್ಶಿಪ್ಪಿಗೆ. ಆಮೇಲೆ ಇಂಥ ಮುತ್ನಂತ ಫ್ರೆಂಡ್ಸ್ ಕೊಟ್ಟ ಭಗವಂತ. ದೇವರ ಹತ್ರ 10 ರೂಪಾಯಿ ಕೊಟ್ಟು ಒಳ್ಳೆ ಫ್ರೆಂಡ್ಸ್ ಕೊಡಪ್ಪ ಅಂತ ಕೇಳ್ಕೊಂಬಿಟ್ಟೆ. ಇಂಥ ಫ್ರೆಂಡ್ಸ್ ಕೊಟ್ಟ ದೇವ್ರ ಹತ್ರ ಕೇಳಿದೆ, ಯಾಕಪ್ಪ ಇಂಥ ಫ್ರೆಂಡ್ಸ್ ಕೊಟ್ಟೆ ಅಂತ ಅಂದೆ. 10 ರೂಪಾಯಿಗೆ ಬರೋದು ಇಂಥ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟ ದೇವ್ರು. ಗಾಯ್ಸ್, ಅಂತೂ ಕೊನೆಗೆ 7th ಸೆಮ್ ಇಂಜಿನಿಯರಿಂಗ್ ಲೈಫ್ ಮುಗಿಸ್ಬಿಟ್ವಿ. ಇನ್ನೇನಿದ್ರೆ ಇಂಟರ್ನ್ಶಿಪ್ ಅಲ್ಲಿ ಏನಿರಲ್ಲ. ನಾವು ಇಲ್ಲಿ ಕಾಲೇಜ್ ಬಿಟ್ಟು ಹೋಗಲ್ಲ ಅಂತ ಮಾತಾಡಿದ್ರೆ ಇವರು ಎಕ್ಸಾಮ್ ಪಾಸ್ ಆಗತ್ತೆ ಎಲ್ಲ ಮಾತಾಡ್ತಾರೆ. ಇವನ್ ಅದನ್ನಲ್ರಿ, ಈ ಕಡೆ ಇಂಟರ್ನಲ್ ಕಾಪಿ ಹೊಡಿತಿದ್ದ, ಎಲ್ಲ ಇಂಟರ್ನಲ್ ಕಾಪಿ ಹೊಡಿತಿದ್ದ, ಎಕ್ಸ್ಟರ್ನಲ್ ಕಾಪಿ ಹೊಡಿನಲ್ಲ ಅಂತ ಹೇಳಿದ. ಇವತ್ತು ನನ್ನ ಜೊತೆಗೆ ಚೀಟಿ ಇಸ್ಕೊಂಡ್ ಬರ್ದಾನ 10 ಮಾರ್ಕ್ಸ್. ಲಾಸ್ಟ್ ಎಕ್ಸಾಮ್ ಏನ್ ಮಾಡಿದ್ರೆ ಕೇಳಲ್ಲ, ಯಾಕಂದ್ರೆ ಪಾಸ್ ಆಗಲ್ಲ. ಲಾಸ್ಟ್ ಟೈಮ್ ಆಗಿತ್ರಿ ಎಲ್ಲ 5 ಗಂಟೆಗೆ. ನೀ ಹೆಂಗ್ ಬರ್ದ ಎಕ್ಸಾಮ್ ಅಣ್ಣ? ನೀನು ಸೂಪರ್. ಆಲ್ ದಿ ಬೆಸ್ಟ್ ಫಾರ್ ಯುವರ್. Pass or fail doesn't matter. Exam is over. 3 hours later. ಎಲ್ಲರೂ ಹುಡುಗಿ ಜೊತೆ ಗಾಡಿಯಲ್ಲಿ ನೈಟ್ ಇದು ಏನೇನೋ ಹೋದ್ರೆ ನಾವು ಹುಡುಗರು ನೈಟ್ ಹುಡುಗರ ಜೊತೆ ನೈಟ್ ಏನದು ನೈಟ್ ರೈಡ್. ಹಲೋ ಗೈಸ್, ನಮ್ ಎಲ್ಲ ತಗೊಂಡ್ ಹೋಗ್ಬಿಡಂಬ ಕಟ್ಗಿ ಇಟ್ಟು ಬರೋಣ ಫಸ್ಟ್. ನಮ್ದು ಇಂಜಿನಿಯರಿಂಗ್ ಎಕ್ಸಾಮ್ ಮುಗಿದಿತ್ತು. ಇವತ್ತೆಲ್ಲರೂ ಪಾರ್ಟಿ ಮಾಡೋಣ ಅಂತ ಪಲಾವ್ ಮಾಡಕತ್ತವಿ. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನಾನು ಕರೆಗ ಮತ್ತೆ ಪಲಾವ್ಲೆ ತಕ್ಕ. ನಾನು ಸ್ವಾಮಿ ವಿವೇಕಾನಂದರ ತತ್ವ ಪಾಲಿಸ್ತಾನೆ. ಒಂದ್ ಸೊಳ್ಳೆ ಹೊಂಟತ್ತಂದ್ರ ಆ ಸೊಳ್ಳಿಗೆ ಊಬಿ ಬೇರೆ ಕಡೆ ಹೋಗ ಅಂತ ಹೇಳ್ತೇನೆ. ಈ ನಮ್ನಿ ಸುಳ್ಳು ಹೇಳ್ಬಾರ್ದ. ಈ ಚಿಕನ್ ತಿನ್ನರ್ನೆಲ್ಲ ನಾ ದೂರ ನಟ್ಟಾನಿ ನನ್ನ ಜೀವನದಾಗ. ತಿನ್ನಕ ಹೋಗ್ಬಾಡ್ರಿ ಅಂತ ಪಲಾವ್ ಮಾಡಾಕತ್ತಾವ ನಡಿಲಿ. ನೀ ಚಿಕನ್ ಬೇಕಾ ನಿಂಗ? ಅಲ್ಲ, ಬಿಸಿ ಮಸಾಲೆ ಮಾಡತ್ತಾರ. ಹೋಗಿ ಎಣ್ಣೆ ಜೊತೆಗೆ ಹೋಗಿ ಚಿಕನ್ ತಿನ್ನೋದಾರಿ. ನನ್ನ ಹತ್ರನ ಬರ್ಬಾರ್ದು ನೀನು. ನಾವೆಲ್ಲ ಪಲಾವ್ ತಿನ್ನೋಲ್ಲ. ತಾಯಿ ಪಲಾವ್ ಮಾಡಕ್ಕೋಸ್ಕರ ಕಡ್ಗಿ ಹುಡ್ಕಕ ಇಂತ ಮಧ್ಯರಾತ್ರಿ 12 ಗಂಟೆಗೆ ಐತಿ ಗೈಸ್. 12 ಗಂಟೆಗೆ ಈ ಕಾಡ್ನಾಗ ಎಲ್ಲಿ ಹುಡುಕ್ಬೇಕು ಕಡ್ಗಿ? ನೋಡ್ರಿ, ಇಲ್ಲಿ ಗುಡ್ ಐತಿ, ಬಿಲ್ಡಿಂಗ್ ಅದಾವು. ಇಲ್ಲಿ ಚಿರ್ತಿ ಬಂದತ್ತಂತ. ಆ ಚಿರ್ತಿ ಇಲ್ಲೆಲ್ಲ ಚಿರ್ತಿ ಐತಿ. ಹುಷಾರಿಂದ ನಾವು ಕಟ್ಗಿ ಆರ್ಸ್ಕೊಂಡು ಹೋಗಿ ಅಡ್ಗೆ ಮಾಡ್ಕೊಂಡು ಊಟ ಮಾಡಿ ನಾಳೆ ನಾವು ಊರಿಗೆ ಹೋಗ್ಬೇಕು. ಇವ್ರು ನಮ್ಮ ಫ್ರೆಂಡ್ಸ್ ಇಂಟರ್ನ್ಶಿಪ್ ಮಾಡಕ್ಕೆ ಬೆಂಗ್ಳೂರಿಗೆ ಹೊಂಟಾರ. ಅವ್ರಿಗೆ ಒಳ್ಳೇದಾಗ್ಲಿ. ಅಲ್ಲಿ ನಡಿಲ್ಲ ಕಟ್ಟಿಗೆಲ್ಲ ಅದಾವ. ಟಾರ್ಚ್ ಇಲ್ಲ, ಟಾರ್ಚ್ ಜಂಗಲ್ ಅದ ಹೆಂಗ್ ಹೋಗ್ತಿ ಬಾಲೆ. ಗಾಯ್ಸ್, ಇಷ್ಟು ನೋಡ್ರಿ, ಇಂಥ ಮಧ್ಯರಾತ್ರಿಯಲ್ಲಿ ನಾವು ಅಡ್ಗೆ ಮಾಡ್ಕೊಳಕ ಬದು ಪಲಾವ್ ಮಾಡಕ ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡತ್ತ ನೋಡ್ರಿ. ಇವತ್ತ ಇವನ ಹೇಳ್ಕೊಂಡು ಹೋದ. ಮುಳ್ಳಿನ ಬೇಡ, ಬಡ್ಡಿ ಕೊಳ್ಳೆ ಖರ ಮುಳ್ಳದ ಹಂಗ ಹೋಗ್ಬೇಡ. ಸರಿ ನೀ ಬಾಲಿಪ್ಪ, ಚಪ್ಪಲಿ ಸರಿ ಇಲ್ಲ ಕಾಡೆ. ಏನೇನು ಚಪ್ಪಲಿ ಒಳಗ ಬಂದ್ ಮುಳ್ಳು ಹೆಟ್ಟಂದ್ರ ನಿನ್ ಕಾಲ ರಕ್ತ ಬರ್ತೈತಿ. ನಡಿ ಹೊರಗ. ಏ ಬಸಣ್ಣ ಬಾಯ್ ನೀನು. ನೋಡ್ರಿ, ನಮ್ ಕಾರ್ತಿಕ್ ಅಣ್ಣರು ಕಟ್ಗಿ ಮುರಿಯಾಕತ್ತಾರ. ನಾವು ಹೆಲ್ಪ್ ಮಾಡೋಣ ಅವ್ರಿಗೆ.
ಒಂದ್ ಸ್ವಲ್ಪ ಉದ್ದನ್ನು ಮುರಿಲಿ, ಒಂದ್ ಸ್ವಲ್ಪ ನೆಟ್ಟನ್ನು ಮುರಿಲಿ. ಭಾಳ ಇದು ಪಲಾವ್ ಎಲ್ಲ ಸರಿ ಸ್ವಲ್ಪ ಅದು ಬರಲ್ಲ ಬೆಳೆ ಅದನ್ನೇ ಮಾಡಕ್ಕೆ ತಡಿ ಇಲ್ಲಿ ಬಡ್ಡೆ ಐತಳೆ ಬಡ್ಡಿ ತೋಲಿಪ್ಪ ಅವ್ನು ಒಂದೆರಡು ಬಡ್ಡಿ ಅದು ಸಾಕು ಅಂತ ಅವು ಬಡ್ಡಿ ಬೇಕಾ ಒಂದೇ ಕಾರ್ಯ ಅವು ಮುಳ್ಳು ಅವ್ನು ಹಾಕೊಂಬಿಡ ದಪ್ಪಗದ ನೀ ಬಾಯ್ ಕಡೆ ನೋಡ್ರಿ ನಮ್ಮ ಕಾರ್ತಿಕಣ್ಣವರು ಭಾಳ ಇದು ಮಾಡಲಿ ಚಪ್ಲಿ ಸರಿ ಇಲ್ಲೇ ಕಾರ್ಯ ಮತ್ತೆ ಬೈಸ್ಕೊಬೇಡ ಕುಂಟಿರ್ತಾನ ಮಾಡಕ್ ಹೋಗ್ಬೇಡ ಬರ್ತಾವ್ರೆ ಮಣ್ಣಿ ಹಿಂಗ್ ಮಾಡಿ ನೀನು ಹಿಂಗ್ ಮಾಡಿ ನೀನು ಇದಾಗೈತೆ ಸರಿ ಇಲ್ಲೆಲ್ಲದವಲಿ ಅದ ಮುಳ್ಳ ಬೇಕಾಗಿರೋದು ಮತ್ತೆ ನಮ್ಗೆ ಗಾಯ್ಸ್ ದೇಕೋನ ಏ ಅವ್ನು ಕೊಡಲ್ಲ ಅಂತ ಬಿಡೆ ಕೊಡಲ್ಲಂತ ಏ ಅವೆಲ್ಲ ಗಿಡನ ಐತ್ಲೆಪ್ಪ ದೊಡ್ಡದು ಲೇ ಅಲ್ಲೇ ಇದು ಮಾಡಮ್ ಬಾಲೆ ಕರೆ ನೀ ಅಲ್ಲೇ ಇದು ಮಾಡಮ್ ಬರ್ತಿದ್ದಿಲ್ಲಪ್ಪ ಹೋಗ್ಲಿ ಮೇಡಮ್ ಬರ್ಲಿ ಲೇ ಎಲ್ಲರೂ ಮಾಡ್ತೇವೆ ಅಂತ ಬರ್ತಾರಂತ ಅದಕ್ಕೆ ನಾವು ಒಳಗಾದ್ರೆ ಚಂದ ಕತಿ ಇವನ್ನೆಲ್ಲ ತಗರಿ ಇವನ್ನೆಲ್ಲ ಸಣ್ಣ ಯಾವಾಗ ಆಗ್ಬೇಕು ಹಾಕೋ ಬಾ ನಾವು ಮೊನ್ನೆ ಮಾಡಿದ್ದು ಜೋಳ ಕೂತಿದ್ದಿಲ್ಲ ಜೋಳ ಬೇರೆ ಚಿಕನ್ ಬೇಗ ಬೇಕು ನಿಮ್ಗೆ ಏ ಯಾವನ ಚಿಕನ್ ಚಿಕನ್ ಅಂತಂದ್ರೆ ನನ್ನ ಪಕ್ಕಕ್ಕೆ ಸೇರ್ಸ್ಕೊಳಲ್ಲ ನಾನು ನಾವು ಮಾಡಕತ್ತಿರೋದು ಪಲಾವ್ ತಾಯಿ ಪಲಾವ್ ಡೈರೆಕ್ಟ್ ಊಟಕ್ಕೆ ಬರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗ್ಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ. ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಫ್ರೆಂಡ್ಸುಗಳ ಸಂಗಡವೇ ಲೈಫಿನಲ್ಲಿ ಹಸಿ ಹಸಿ ಹಂಚಿಕೊಂಡು ತಿನ್ನದಿರೆ ನಿನ್ನೆ ಬಿಗ್ನಸಿ ಬಯಸಿದೆಲ್ಲ ಸಿಕ್ಕಿದರೆ ಆಹ ಒಳ್ಳೆ ಖುಷಿ ಖುಷಿ ಸಿಕ್ಕಿದಂಗೆ ಜಾರಿದರೆ ಬಿಡು ಬಿಡು ಸನ್ಯಾಸಿ. ಕೊನೆಯದಾಗಿ ಎಕ್ಸಾಮ್ ಮುಗಿಸಿ ಲಾಸ್ಟ್ ನೈಟ್ ಪಾರ್ಟಿ ಮಾಡಿ ಊಟ ಮಾಡಿ ಒಂದೊಂದ್ ಬೆಡ್ನಾಗ ಇಬ್ಬಿಬ್ರು ಮಕ್ಕಂದಾರ ಕೈ ತೆಗಿಯೋ ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲಿ ಕಾರಿಡಾರ್ ವಾಲಲಿ ಸಾಲದೆ हमको तो राहें थी चलाती वो खुद अपनी राह बनाता गिरता संभलता मस्ती में चलता था वो. ಕ್ಯಾಂಟೀನ್ ಶರತ್ರಣ್ಣ 3 ವರ್ಷ ನಮಗೆ ಚಹಾ ಕೊಟ್ಟ ಟಿಫನ್ನು. One day later. ಕ್ಲಾಸ್ಮೇಟ್ ನಮ್ಮ ತಂಗಿ ನಮ್ಮ ಅಚ್ಚ ಮೆಚ್ಚಿನ ತಂಗಿ ಸೃಷ್ಟಿ ಅವ್ರ ಮನೆಗೆ ಬಂದವಿ. ಆಕಿ ಕರೆದಾಳ ಕಾಲೇಜ್ ಮುಗಿತನ ಬರ್ರಿ ನಮ್ಮ ಮನೆಗೆ ಅಂತಂದು ಎಲ್ಲರೆಲ್ಲ ನಾವು 4 ಜನ ಬಂದವಿ. ಅತಿಥಿ ಸತ್ಕಾರ ಹೆಂಗಿರುತ್ತೆ ಅಂತಂದು ನೋಡಿ ಇವ್ರು ನೋಡಿ 50-50 ಮಾಡ್ತಿದ್ದಾರೆ. ಸೃಷ್ಟಿ ಅವರ ಮೊದಲನೇ ಅತಿಥಿ ಸತ್ಕಾರ ಉಪ್ಪಿಟ್ಟು. ಹೆಂಗೆ ಮೇಕತ್ತ ನೋಡ್ರಿ ಉಪ್ಪಿಟ್ಟು. ಸೃಷ್ಟಿಯರ ಅರಮನೆ ನೋಡಕ್ ಹೊಂಟವಿ ಬರ್ರಿ. ಎಷ್ಟು ಜೊತೆ ಅದಾವ ಸೃಷ್ಟಿ ಚಪ್ಪಲಿ? ಒಂದು 60 ಜೊತೆ ಏನೋ ಇರಬಹುದು. ಇವು ಇಷ್ಟ ಇದು 2 ಜೊತೆ ದೊಡ್ಡಮ್ಮರ ಮನ್ಯಾಗ ಅದಾವ. ಇವು ಕೆಳಗಡೆ ಒಂದ್ರಾಗ ಎರಡು. ಅಂದ್ರೆ ಒಂದು 10 ಜೊತೆ ಚಪ್ಪಲಿ ಹೊಡತಿ. ಸಾವಿರಾರು ಚಪ್ಪಲಿ ಹೊಡೆಯರಿ ಕೇಳಿದ್ರ ಕಾಲೇಜಿಗೆ ಕಾಲ ಸಿಂಪಲ್ ಚಪ್ಪಲಿ ರೀ. ಸೃಷ್ಟಿಯರ ಮನೆ ಒಂದ್ ಮನೆ ಚಪ್ಪಲಿ ಮ್ಯೂಸಿಯಂ ಮಾಡ್ಬಿಟ್ಟಾಳ. 60 ಜೊತೆ ಚಪ್ಪಲಿ ಇಟ್ಬಿಟ್ಟಾಳ. ನಾವು ಇಷ್ಟು ವರ್ಷ 25 ವರ್ಷ ಬಳಸಿದೆ. ಸ್ಪಾರ್ಕ್ ವರ್ಷಕ್ಕೆ ವರ್ಷಕ್ಕೆ ಒಂದ್ ಜೊತೆ ಅಂದ್ರೆ ಸಣ್ಣರಿದ್ದಾಗ ಏನು ಹಾಕ್ತಿರ್ಲಿಲ್ಲ ಚಪ್ಪಲಿನ. ಒಂದು 10-12 ಜೊತೆ ಚಪ್ಪಲಿ ಯೂಸ್ ಮಾಡೀನಿ ನಾನು. ನಮ್ಮ ದೃಷ್ಟಿ 18 ವಯಸ್ಸಿಗೆ 60 ಚಪ್ಪಲಿ ಮ್ಯೂಸಿಯಂ ಆಗ್ಬಿಟ್ಟಾಳ. ಇದು ಕ್ಲೀನ್ ಇತ್ತಲ್ಲ ಈಗ ಹಿಂಗಾಗೈತೆ. ಬರ್ರಿ ಬರೋದು ಯಾರಿದ್ರು ಯಾರಿದ್ದೀರ ಸೃಷ್ಟಿ ಅವ್ರು ಹೇಳಂದ್ಮೇಲೆ ಹೋಗೋದೇ ದೊಡ್ಡದಲ್ಲ. ಇದನ್ನ ಸರಿ ಮಾಡಿಸಿ ಯಾರಿಗಾದ್ರು ಸೃಷ್ಟಿ ಕೆಳಗೆ ಹಬ್ಬ ನಾನು ನಿಧಿ ಸಿಕ್ಕರೆ ಸಿಗ್ಬೋದು. ಪೊಲೀಸರಿಗೆ ಕೊಟ್ಬಿಟ್ಟು ಸನ್ಮಾನ ಮಾಡ್ಬಿಡ್ತಾರ. ಓ ಸೃಷ್ಟಿಯವ್ರ ಮನೆಯಿಂದ ಟ್ರೈನ್ ಐತಿ. ಟ್ರೈನ್ ಏನಾರ ತಡದ್ ನಿಲ್ಲಿಸ್ಬೇಕಂತ ತಡದ್ ನಿಲ್ಲಿಸ್ಬಿಡ್ತಾಳಗ. ಮಸ್ತ್ ಐತ್ ಬಿಡ ಮನಿ. ಪಪ್ಪಾಯ ಹಣ್ಣಿಲ್ಲ ಕಳ ಮಾಡ್ಕೊಂಡು ಹೋಗ್ಬಾರ್ದು ನೋಡಿ ತಗ. ಸೃಷ್ಟಿ ನಮ್ಮ ಸ್ನ್ಯಾಪ್ ನೋಡಿ ಪಪ್ಪಾಯ ಹಣ್ಣು ಕದ್ದಿರೋದೆಲ್ಲ ಹೊಲ್ದಾವ. ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಹೇಳಿದ್ಲ ನಾಕಿ ಅಲ್ಲೇ ಹೊಳಿ. ಈಗ ಸೃಷ್ಟಿಯ ಮನೆ ನೋಡಿದ್ವಿ, ಅವ್ರ ಮನೆ ಹಿತ್ಲ ನೋಡಿದ್ವಿ. ಆಮೇಲೆ ಈಗ ಅವ್ರ ಊರಿನ ಐತಿಹಾಸಿಕ ಹೊಳಿ ಕರ್ಕೊಂಡು ಹೋಗೋಣ ಅಂತ ಹೊಳೆ
ಗಾಯ್ಸ್ ದೊಡ್ಡ ಟ್ರೆಕ್ಕಿಂಗ್ ಮಾಡಕತ್ತವಿ. ಇದು ಒಂದು ಬೆಟ್ಟ ಗುಡ್ಡ ಹತ್ತಿ ರೈಲ್ವೆ ಟ್ರ್ಯಾಕ್ ಇಳಿದು ಇನ್ನೊಂದು 4 ವರ್ಷ ಬಿಟ್ಟು ಬರ್ಬೇಕತ್ತೆ. ಇಲ್ಲೊಂದು ರೀಲ್ಸ್ ಮಾಡಿ ಬಂದೋಳೆ, ನಾ ಸಾಯ್ಬೇಕು ನಮ್ಮ ಪ್ರದೀಪ್ ಈಶ್ವರ್ ಒಂದು ವಿಡಿಯೋ ಕಳಿಸಿ. ಮತ್ತೆ ಹುಟ್ಟಿದೆ ಅಂದರೆ LKG ಇಂದ ಹಾಕ್ತಾರೆ. ಮತ್ತೆ ವರ್ಷದಿಂದ ಇಂಜಿನಿಯರಿಂಗ್ ಮಾಡ್ಬೇಕು. ಚಂದು ಚಾಂಪಿಯನ್ ಸೃಷ್ಟಿ ಬ್ರಿಡ್ಜಿಗೂ ನೋಡೋಕ್ಕೋಸ್ಕರ ಎಲ್ಲೆಲ್ಲೋ ಕರ್ಕೊಂಡಂತಾಳ. ಕೊನೆಗೂ ರೈಲ್ವೆ ಬ್ರಿಡ್ಜ್ ಹತ್ರ ಕರ್ಕೊಂಬಂದ್ಲು ನಮ್ಮ ಸೃಷ್ಟಿ ಅಕ್ಕ. ಈಗ ನಾವು ಬರ್ತಿದ್ದಂಗೆ ಒಂದು ಟ್ರೈನ್ ಬರತೈತಿ. ಆ ಟ್ರೈನ್ ನೋಡೋಣ ಬನ್ನಿ. ಕೊನೆಗೂ ನಮ್ಮ ಕ್ಲಾಸ್ ಸೃಷ್ಟಿ ಅವ್ರ ಊರಿಗೆ ಕರ್ಕೊಂಬಂದು ರೈಲ್ವೆ ಬ್ರಿಡ್ಜ್ ತೋರಿಸಿ, ವರದಾ ನದಿ ತೋರಿಸಿ, ಆಮೇಲೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸಿ, ಮನ್ಯಾಗ ಉಪ್ಪಿಟ್ಟು ತಿನ್ನಿಸಿ, ಇಲ್ಲ ಉಪ್ಪಿಟ್ಟು ಕೊಟ್ಟು, ಚಹಾ ಕೊಟ್ಟು ಇಲ್ಲಿ ಕರ್ಕೊಂಬಂದು ಈಗೆಲ್ಲ ಬ್ರಿಡ್ಜ್ ಎಲ್ಲ ತೋರಿಸಿದ್ಲು. ಅವ್ರವ್ರ ಬ್ರಿಡ್ಜ್ ಹಿಂಗೈತಿ, ಯಾರಾದರೂ ಸಾಯ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮಮ್ಮಿ ನಮಗೋಸ್ಕರ ರೊಟ್ಟಿ, 2 ಥರದ ಪಲ್ಯ, ಚಟ್ನಿ, ಪಾಯಸ, ಅನ್ನ ಸಾರ ಎಲ್ಲ ಮಾಡಿತ್ತು. ಊಟ ಮಾಡಿದ್ವಿ. ಮತ್ತೆ ಏನು ಅದೇ ಪಪ್ಪಾಯ ಹಣ್ಣು ಹೊಲಕ್ಕೆ ಹೋಗಿ ಮತ್ತೆ ಪಪ್ಪಾಯ ಹಣ್ಣು ತಗೊಂಬಂದ್ವಿ. ನಾವೇನು ಬಿಡ್ರಿ ಕರಿಯೋದು ಬಿಡಲ್ಲ, ಕೇಳರ್ಕೊಂಬಂದ್ವಿ. ಸಾರಿ, ಆ ಅಣ್ಣ ಇತ್ತು, ಅಣ್ಣಂಗೆ ಕೇಳಿದ್ವಿ ಹಾಸ್ಟೆಲ್ ಹುಡುಗ್ರಿ ಅಂತ ಹೇಳಿದ್ದ. ಅಣ್ಣ ಪಪ್ಪಾಯ ಹಣ್ಣು ಕೊಡ್ತು. ಇಲ್ಲ ಅಂತೂ ಇಂತೂ ಈ ಹಾಸ್ಟೆಲ್ ಬಿಡೋ ಸಮಯ ಬಂತು. ಕಾಲೇಜು ಮುಗೀತು. ಭಾಳ ಬೇಜಾರಾಗ್ತೈತಿ. ಇಷ್ಟು ದಿನ ಎಕ್ಸಾಮಲ್ಲಿ ಕುತ್ಕೊಂಡು ನೈಟು ಆಗಲ್ಲ ಅಂತ ಓದಿ ಈ ಹಾಸ್ಟೆಲ್ ನಮ್ಗೆ ಓದಕ್ಕೆ ಭಾಳ ಹೆಲ್ಪ್ ಮಾಡೈತಿ. ಇದಕ್ಕೊಂದು ಥ್ಯಾಂಕ್ಸ್ ಹೇಳ್ತಾ ನಾವು ಹಾಸ್ಟೆಲ್ ಬಿಡೋ ಸಮಯ ಬಂತು. ಮತ್ತು ಮುಂದಿನ ಜನ್ಮ ಅಂತ ಇದ್ದರೆ ವಿದ್ಯಾರ್ಥಿಯಾಗಿ ಹುಟ್ಟಿ ಈ ಥರ ಹಾಸ್ಟೆಲ್ ಲೈಫ್ನ ಎಂಜಾಯ್ ಮಾಡ್ಬೇಕು. ನಮ್ಗಂತೂ ಈ ಸರಿ ಅಂತೂ ಅದೃಷ್ಟ ಇಲ್ಲ. ಎಕ್ಸಾಮಿಗೆ ಅಂತ ಹಾಸ್ಟ್ಲಿಗೆ ಬಂದ್ವಿ, ಓದಿದ್ವಿ, ಎಲ್ಲ ಎಕ್ಸಾಮ್ ಮುಗೀತು. ಎಕ್ಸಾಮ್ ಎಲ್ಲ ಚೆನ್ನಾಗದು. ಈಗ ನಾವು ನಮ್ಮ ಊರಿಗೆ ಹೋಗ್ತಿದ್ದೀವಿ. ಸೊ ಹಾಸ್ಟ್ಲಿಗೆ ಗುಡ್ ಬೈ ಹೇಳೋ ಸಮಯ ಬಂತು. ಓಕೆ ಫ್ರೆಂಡ್ಸ್, ಹುಷಾರಾಗಿ ಹೋಗಿ. ನಿಮ್ಗೆ ಇವ್ರಿಗೂ ಬಾಯ್ ಹೇಳ್ತಾ ಇವ್ರ ಲೈಫು ಎಲ್ಲದು ಖುಷಿಯಾಗಿರಲಿ, ಲೈಫಲ್ಲಿ ಎಲ್ಲ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ನಾವು ನಮ್ಮ ಊರಿಗೆ ಹೋಗ್ತೀವಿ, ಅವ್ರ ಊರಿಗೆ ಹೋಗ್ತಾರ. ಥ್ಯಾಂಕ್ ಯು ಫಾರ್ ಹಾಸ್ಟೆಲ್ ಆ್ಯಂಡ್ ಥ್ಯಾಂಕ್ ಯು ಕಾಲೇಜ್. ಹಾಂ, ಒಂದು ಲಾಸ್ಟ್ ಟೈಮ್ ಆರ್ಟ್ಸ್ ಹಾಸ್ಟೆಲ್ ಮೂಮೆಂಟ್. ಹಾಸ್ಟೆಲ್ಗೂ ನಮಗೂ ಮುಗೀತು, ಕಾಲೇಜ್ಗೂ ನಮಗೂ ಮುಗೀತು. ಇನ್ನೇನಿದ್ರು ಒಂದು ಸಮ್ ಎಕ್ಸಾಮ್ ಇದೆ, ಅದನ್ನು ಬಂದು ಬರ್ದೋದ್ರೆ ಕಾಲೇಜ್ ಲೈಫ್ ಮುಗೀತು. ನೀ ಕಾಣ್ತೀವಿ ಬ್ರೋ. ಅಂತೂ ಕಾಲೇಜಿಂದ ಹಾಸ್ಟೆಲಿಂದ ಮನೆಗೆ ಹೋಗೋ ಸಮಯ ಬಂದೇ ಬಿಡ್ತು. ವೆರಿ ಬ್ಯಾಡ್ ಮೂಮೆಂಟ್, ವೆರಿ ಸ್ಯಾಡ್ ಮೂಮೆಂಟ್. ಯಾವತ್ತಿದ್ರೂ ಹೋಗಲೇಬೇಕು. ನಮ್ಮ ಗುಡ್ ಬಾಯ್ಸ್ ಆರ್ ನೆಸಸರಿ. ಹಂಗಂತೆ ಗುಡ್ ಬೈ ಹೇಳೋಕ್ಕಾಗಲ್ಲ. ಇವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಎಕ್ಸಾಮ್ಗೆ ಅಷ್ಟೇ ಡ್ರಾಪ್ ಮಾಡಿದ್ದೀವಿ, ಮತ್ತೆ ಎಕ್ಸಾಮ್ ಯಾವತ್ತೂ ಬರೋಲ್ಲ. ಇಂಟರ್ನಲ್ ಇರಲ್ಲ, ಎಕ್ಸ್ಟರ್ನಲ್ ಇರಲ್ಲ, ಪ್ರಾಜೆಕ್ಟ್ ಇರಲ್ಲ, ಅದು ಇರಲ್ಲ. ಸರ್ಗೂ ನಮಗೂ ಕಿತ್ತಾಟ ಇರೋಲ್ಲ, ಜಗಳ ಇರಲ್ಲ. ಏನಿದ್ರು ನಮ್ಮ ಜೀವನ ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರ ಲೈಫು ಖುಷಿಯಿಂದ ಇತ್ತು. ಎಲ್ಲರೂ ಅವರು ಸ್ಕೂಟಿ ಹಚ್ಚಕ್ಕೆ ಹಾಕೋದು 3 ಹಚ್ಕೊಂಡು ಒಳ್ಳೆ ಮಾಡಕತ್ತಾರ. ನಾವು 3 ಹಚ್ಕೊಂಡು ನಮ್ಮ ಮೊಂಡ ಸೇನು ತಿನ್ಬೇಕತ್ತೈತಿ. ಹಚ್ಚ ಓಡಿನಲ್ಲಿ ಮಾಡು ಕೋಳಿ ಹೂ ಹಾ ಕೋಳಿ ಹೂ ಹಾ. ಅರ್ಧ ಎನರ್ಜಿ ಗುಡ್ಡ ಹತ್ತೋದ್ರಿಗೆ ಹೋಗ್ಬೇಕು ಪೆಟ್ರೋಲ್. ಅಂತೂ ಇಂತೂ ಸ್ಕೂಟಿ ಹತ್ರಿ ಒಂದೂವರೆ ಕ್ವಿಂಟಲ್ ಗಾಡಿ ಹಾಕೊಂಡು ಕೊನೆಗೂ ನಮ್ಮ ಕಾಲೇಜ್ ಹತ್ರ ಬಂದ್ವಿ. ಇನ್ನೇನಿದ್ರು ಈ ಕಾಲೇಜ್ಗೆ ಸಮಯ. ಅಪರೂಪದ ಗೆಳೆಯರನ್ನು, ಅಪರೂಪದ ಮೂಮೆಂಟನ್ನು ಈ ಕೊಟ್ಟ ಈ ಕಾಲೇಜ್ಗೆ ಥ್ಯಾಂಕ್ಸ್ ಹೇಳ್ತಾ ನಾವು ಹೋಗ್ತಿದ್ದೀವಿ ನಮ್ಮ ಮನೆಗೆ. ಚಲೋ ಹೇಳ್ಸಪ್ಪ. ಈ ಕಳೆದಿರೋ ದಿನಗಳನ್ನು ಎಳೆಯ ತಂತು, ಬೆಳೆದಿರೋ ಕ್ಷಣಗಳನ್ನು